ಹೆಣ್ಮಕ್ಳೇ, ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರುವಂತ 28 ವರ್ಷದ ಹೆಣ್ಣು ಮಗಳು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್ ಇಂದ ತೀರೋಗಿದ್ದಾರೆ. ಯೂರಿನರಿ ಇನ್ಫೆಕ್ಷನ್ಸ್ ಆದಾಗ ತುಂಬಾ ಜನ ಕೇರ್ಲೆಸ್ ಆಗಿರ್ತಾರೆ. ಅದು ತುಂಬಾ ಜಾಸ್ತಿ ಆದಾಗ ಬ್ಲಡ್ಗೂ ಕೂಡ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಮೇನ್ ಆಗಿ ಕಡಿಮೆ ನೀರು ಕುಡಿಯೋರ್ಗೆ ಬರುತ್ತೆ. ಆದಷ್ಟು ದಿನಕ್ಕೆ 3 ರಿಂದ 4 ಲೀಟರ್ ಅಷ್ಟು ನೀರನ್ನ ಕುಡೀರಿ. ಕೆಲವರು ಚಳಿಗೆ 1 ಲೀಟರ್ ಕೂಡ ನೀರು ಕುಡಿತಾ ಇಲ್ಲ. ಇನ್ನು ಆಫೀಸ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗತ್ತೆ ಅಂತ ನೀರ್ನೇ ಕುಡಿತಾ ಇಲ್ಲ. ಈ ನೀರ್ ಕಡಿಮೆ ಕುಡಿಯೋದ್ರಿಂದನೇ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತೆ. ನೆಕ್ಸ್ಟ್, ತುಂಬಾ ಜನ ಮಾಡ್ತಾ ಇರುವಂತಹ ತಪ್ಪು ಯೂರಿನ್ ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು. ತುಂಬಾ ಹೊತ್ತು ಹೋಲ್ಡ್ ಮಾಡ್ಕೊಳ್ಳೋದ್ರಿಂದನೂ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಬರುತ್ತೆ. 3 ರಿಂದ 4 ಗಂಟೆಗೆ ಒಂದ್ಸಲ ಯೂರಿನ್ ನ ಪಾಸ್ ಮಾಡಿ, ಹೋಲ್ಡ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್, ಪಬ್ಲಿಕ್ ಟಾಯ್ಲೆಟ್ಸ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ಲೇಸ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಡಿ. ಜೊತೆಗೆ ಕೆಲವು ಕ್ಲೀನಿಂಗ್ ಸ್ಪ್ರೇಗಳು ಕೂಡ ಬರ್ತಾ ಇದೆ, ಅದನ್ನ ಅಲ್ಲಿಗೆ ಸ್ಪ್ರೇ ಮಾಡ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ಟಿಶ್ಯೂಗಳನ್ನ ಕ್ಯಾರಿ ಮಾಡಿ ಟಿಶ್ಯೂ ಇಂದ ಆ ಪ್ಲೇಸ್ ಮೇಲೆ ಹಾಕ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ಹೀಗೆ ಆಲ್ಟರ್ನೇಟಿವ್ ಆಗಿ ಕ್ಲೀನ್ ಮಾಡ್ಕೊಂಡು ನೀವು ವಾಶ್ರೂಮ್ ನ ಯೂಸ್ ಮಾಡ್ಕೋಬೇಕೇ ಹೊರತು ಯೂರಿನ್ ನ ಕಂಟ್ರೋಲ್ ಮಾಡ್ಕೋಬೇಡಿ. ಅದರಿಂದ ತುಂಬಾ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ನಂತರ ಯೂರಿನ್ ಪಾಸ್ ಮಾಡಿದ್ಮೇಲೆ ಫ್ರಂಟ್ ಮತ್ತೆ ಬ್ಯಾಕ್ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಜೊತೆಗೆ ಟಿಶ್ಯೂಸ್ ಇಂದ ನೀಟಾಗಿ ಡ್ರೈ ಮಾಡ್ಕೋಬೇಕು. ಒದ್ದೆ ಇದ್ರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಆದಷ್ಟು ಇನ್ನರ್ಸ್ ನ ಪ್ಯೂರ್ ಕಾಟನ್ ಇರೋದನ್ನೇ ನೋಡ್ಕೊಳ್ಳಿ. ಪ್ಯೂರ್ ಕಾಟನ್ ಇನ್ನರ್ಸ್ ಮಾತ್ರನೇ ಬಳಸಿ. ಪಾಲಿಸ್ಟರ್ಸ್, ಬೇರೆ ಮೆಟೀರಿಯಲ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ತುಂಬಾ ಟೈಟ್ ಆಗಿರುವಂತಹ ಇನ್ನರ್ಸ್ ನ ದಯವಿಟ್ಟು ಬಳಸಬೇಡಿ. ನೆಕ್ಸ್ಟ್, ಈ ತಪ್ಪನ ಇತ್ತೀಚಿನ ಕಾಲದಲ್ಲಿ ತುಂಬಾ ಜನ ಮಾಡ್ತಾ ಇದ್ದಾರೆ. ವೆಜನಲ್ ಕ್ಲೀನ್ ಅಂತ ಹೇಳ್ಬಿಟ್ಟು ಯಾವ್ದಾರ ಲಿಕ್ವಿಡ್ ಯೂಸ್ ಮಾಡೋದು, ಶಾಂಪೂ, ಸೋಪ್ಗಳನ್ನ, ಪೌಡರ್ಸ್ಗಳೆಲ್ಲಾನು ಇಂಟೀರಿಯರ್ ಪಾರ್ಟ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ವೆಜೈನಾದಲ್ಲಿ, ನಿಮ್ಮ ಇಂಟೀರಿಯರ್ ಪಾರ್ಟ್ಸ್ ಅಲ್ಲಿ ಯಾವುದೇ ರೀತಿ ಕ್ರೀಮ್ಸು, ಲೋಷನ್ಸು, ಸೋಪು, ಹ್ಯಾಂಡ್ ವಾಶು ಯಾವುದನ್ನು ಬಳಸಬೇಡಿ ಕ್ಲೀನಿಂಗ್ ಮಾಡೋದಕ್ಕೆ. ವೆಜನಲ್ ಕ್ಲೀನಿಂಗ್ ಅಂತ ಬರುತ್ತಲ್ವಾ, ಅದು ಕೂಡ ಅವಶ್ಯಕತೆ ಇರಲ್ಲ. ತುಂಬಾ ನಿಮ್ಗೆ ಇನ್ಫೆಕ್ಷನ್ಸ್ ಆಗ್ತಾನೆ ಇದ್ರೆ ಡಾಕ್ಟರ್ನ ಕೇಳಿ ಬಳಸ್ಬೋದೇ ಹೊರತು ಸುಮ್ನೆ ಯಾವುದೇ ರೀತಿ ವೆಜನಲ್ ಕ್ಲೀನರ್ ತಗೊಬಂದು ಬಳಸಕ್ ಹೋಗ್ಬೇಡಿ. ನಿಮ್ಮ ಪ್ರೈವೇಟ್ ಪಾರ್ಟ್ನ ನೀಟಾಗಿ ನೀರಿಂದ ಮಾತ್ರ ವಾಶ್ ಮಾಡ್ಬಿಟ್ಟು ಆ ಪ್ಲೇಸ್ನ ನೀಟಾಗಿ ಒರೆಸ್ಕೋಬೇಕು, ಡ್ರೈ ಮಾಡ್ಕೋಬೇಕು. ನಿಮ್ಮ ಪ್ರೈವೇಟ್ ಪಾರ್ಟ್ಸ್ನ ಒರೆಸ್ಕೊಳ್ಳೋದಕ್ಕಿಂತ ಸಪ್ರೇಟಾಗಿ ಒಂದು ಟವಲ್ ಇಟ್ಕೊಳ್ಳಿ, ಅದನ್ನ ದಿನ ಒಗೆಯೋದಕ್ಕೆ ಹಾಕಿ. ಈ ರೀತಿ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್, ಯೂರಿನ್ ಇನ್ಫೆಕ್ಷನ್ಸ್ ಖಂಡಿತವಾಗ್ಲೂ ಬರಲ್ಲ. ನಾನು ಹೇಳಿದ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರು ನಿಮ್ಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗ್ತಾನೇ ಇರುತ್ತೆ ಅಂದ್ರೆ ದಯವಿಟ್ಟು ಒಳ್ಳೆ ಡಾಕ್ಟರ್ಗೆ ತೋರಿಸಿ ಮೆಡಿಸಿನ್ಸ್ ತಗೊಳ್ಳಿ. ಹೆಣ್ಮಕ್ಳೇ, ಈ ಚಿಕ್ಕ ಪುಟ್ಟ ಒಳ್ಳೆ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ.